ಹಲೋ ವೀಕ್ಷಕರೇ, ನಮಸ್ತೆ. ವೆಲ್ಕಮ್ ಟು ಮನೆ ಮಗಳು ಲಾಗ್ಸ್. ಇವತ್ತು ಮಾವಿನ ಹಣ್ಣಿನಿಂದ ಹೋಳಿಗೆನ ಯಾವ ರೀತಿ ಮಾಡೋದು ಅಂತ ಈಸಿ ವೇಯಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಹೊಸದಾಗಿ ಕಲ್ಕೊಳ್ಳೋರು ಕೂಡ ತುಂಬಾ ಈಸಿಯಾಗಿ ಫಾಸ್ಟಾಗಿ ಮಾಡ್ಬೋದು. ಮೊದಲು 1 ಕಪ್ ಮೈದಾ ಹಿಟ್ಟು, ಅದಕ್ಕೆ ಒಂದು ಸ್ವಲ್ಪ ಸಾಲ್ಟು, ಹಳದಿ, 1-2 ಟೇಬಲ್ ಸ್ಪೂನ್ ಆಯಿಲ್, ಹಾಗೆ ನೀರನ್ನು ಹಾಕಿ ಚೆನ್ನಾಗಿ ಹೋಳಿಗೆ ಹಿಟ್ಟಿನ ಅದಕ್ಕೆ ನಾದಿಟ್ಕೊಳ್ಳಿ. ಇದೊಂದು 15ರಿಂದ 20 ನಿಮಿಷ ಚೆನ್ನಾಗಿ ನೆನೆಯಲಿ. ಅಷ್ಟರಲ್ಲಿ ನಾವು ಇದಕ್ಕೆ ಹೂರಣ ರೆಡಿ ಮಾಡ್ಕೊಳ್ಳೋಣ. ಮೊದಲು 2ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿ 2 ಟೇಬಲ್ ಸ್ಪೂನ್ ಚಿರೋಟಿ ರವೆನ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಹೋಳಿಗೆ ಮಾಡೋಕ್ಕೆ ಬರಲ್ಲ ಅಂದವರು ಕೂಡ ಇದನ್ನ ಆರಾಮಾಗಿ ಟ್ರೈ ಮಾಡಬಹುದು. 1-2 ನಿಮಿಷ ಅದು ಕಲರ್ ಚೇಂಜ್ ಆಗ್ತಾ ಇದೆ ಅನ್ನುವಾಗ 1 ಕಪ್ ಅಷ್ಟು ಫ್ರೆಶ್ ಕೋಕೋನಟ್ನ ಹಾಕಿ, ಅದು ಕಲರ್ ಚೇಂಜ್ ಆಗ್ತಾ ಇದೆ ಅಂದವಾಗ 1 ಕಪ್ ಅಷ್ಟು ಮ್ಯಾಂಗೋ ಪ್ಯೂರಿ ಏನು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನ ಹಾಕ್ಕೊಳ್ಳಿ. ಹಾಗೆ ಸ್ವೀಟ್ನು ಕೂಡ ಇದೇ ಟೈಮಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಮಾವಿನ ಹಣ್ಣು ಸ್ವೀಟ್ ಯಾವ ರೀತಿ ಇದೆ ಅನ್ನೋದ್ರ ಮೇಲೆ ನೀವು ಸ್ವೀಟ್ ಕಡಿಮೆ ಹಾಕ್ಕೋಬೇಕಾ ಜಾಸ್ತಿ ಹಾಕ್ಕೋಬೇಕಾ ಅಂತ ನೋಡಿ. ನಾನಿಲ್ಲಿ ಬರೀ 1 ಟೇಬಲ್ ಸ್ಪೂನಷ್ಟು ಮಾತ್ರ ಬೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ, ಏಕೆಂದರೆ ಮಾವಿನ ಹಣ್ಣು ತುಂಬ ಸ್ವೀಟ್ ಇತ್ತು. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಕಂಟಿನ್ಯೂ ಕೈ ಬಿಡದೇ ಸೌಟಿಂದ ಆಡಿಸ್ತಾ ಇರಬೇಕು, ಏಕೆಂದರೆ ಅದು ತಳ ಹೊತ್ತೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಹೋಳಿಗೆನ ತಿಂತಾ ಇರಬೇಕಾದ್ರೆ ಮ್ಯಾಂಗೋ ಫ್ಲೇವರ್ ಬಾಯಿಗೆ ಹಾಗೆ ಬರ್ತಾ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಸೊ ಈ ರೀತಿ ಗಟ್ಟಿ ಆಗ್ತಾ ಬರುತ್ತೆ, ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ಸೊ ನಿಮ್ಗೆ ಯಾವ ಹದಕ್ಕೆ ಬೇಕೋ ಅಷ್ಟು ಗಟ್ಟಿಯಾಗಿ ಮಾಡಿಕೊಂಡು ಗ್ಯಾಸ್ನ ಆಫ್ ಮಾಡಿ ಇದನ್ನ ಒಂದು ಪ್ಲೇಟಿಗೆ ತಕ್ಕೊಂಡು ಆರಿದ ಮೇಲೆ ಈ ರೀತಿ ನಿಮಗೆ ಎಷ್ಟು ಬೇಕೋ ಹೂರಣ ಕಡಿಮೆನ ಜಾಸ್ತಿನ ಅಷ್ಟು ಉಂಡೆ ಮಾಡಿಟ್ಕೊಳ್ಳಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ, ಕೈಗೆ ಸ್ವಲ್ಪನೂ ಅಂಟ್ತಾ ಇಲ್ಲ. ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಹಿಟ್ಟಲ್ಲಿ ಹೂರಣನ ಹಾಕಿ ಕರೆಕ್ಟಾಗಿ ಫಿಲ್ ಮಾಡಬೇಕು. ಇನ್ನು ಸ್ಟಫಿಂಗ್ ಮಾಡಿ ನಾನಿಲ್ಲಿ ಜಸ್ಟ್ ಆರೇ ಮಾಡ್ಕೊತಿರೋದ್ರಿಂದ ಕಡಿಮೆ ಕ್ವಾಂಟಿಟಿ ಒಮ್ಮೆ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು ಪೇಪರ್ ಅಥವಾ ನೀವು ಹೋಳಿಗೆ ಹಂಚು ಮಾಡ್ತಿದ್ರೆ ಅದರಲ್ಲಾದರೂ ತಟ್ಟೆ ಆದರೂ ಮಾಡ್ಬೋದು ಈ ರೀತಿ, ಅಥವಾ ಲಟ್ಟಣಿಗೆಯಿಂದ ಲಟ್ಟಿಸ್ಬೋದು. ನಿಮಗೆ ಯಾವ ರೀತಿ ನೀವು ಹೋಳಿಗೆ ಮಾಡ್ತೀರೋ ಆ ರೀತಿಯಲ್ಲಿ ಮಾಡಿ ಚೆನ್ನಾಗಿ ಬೇಯಿಸಿದರೆ ಮುಗೀತು. ನೋಡಿ ಎಷ್ಟು ತೆಳ್ಳಗೂ ಬರ್ತಾ ಇದೆ, ಅದೇ ರೀತಿ ಎಷ್ಟು ದೊಡ್ಡದು ಕೂಡ ಆಗ್ತಾ ಇದೆ ಅಲ್ವಾ. ಸೊ ಮೊದಲು ಹಂಚಿಗೆ ಒಂದು ಸ್ವಲ್ಪ ಆಯಿಲ್ ಹಾಕಿ ಆಮೇಲೆ 2 ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇಷ್ಟಾದರೆ ನಮ್ಮ ಮಾವಿನ ಹಣ್ಣಿನ ಹೋಳಿಗೆ ರೆಡಿ ಆಗುತ್ತೆ. ಸೊ ಖಂಡಿತವಾಗ್ಲೂ ನೀವು ಕೂಡ ಟ್ರೈ ಮಾಡಿ, ನೀವು ಖಂಡಿತವಾಗ್ಲೂ ಇಷ್ಟಪಡ್ತೀರಾ. ಹಾಗೆ ಹೇಗೆ ಬಂತು ಅಂತ ನಮಗೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ನೋಡಿ ಈ ರೀತಿಯಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡು ಮೇಲ್ಗಡೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಆ ಮ್ಯಾಂಗೋ ಫ್ಲೇವರ್ ಬಾಯಿಗೆ ಸಿಗ್ತಾಯಿದ್ರೆ ಇನ್ನೂ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ನಿಮ್ಮ ಮನೇಲಿ ಹೊಸ ಹೊಸ ಅಡುಗೆನ ಟ್ರೈ ಮಾಡೋರಿದ್ದರೆ, ಹಾಗೆ ಅದನ್ನ ಖುಷಿಪಟ್ಟು ತಿನ್ನೋರಿದ್ದರೆ ಖಂಡಿತವಾಗ್ಲೂ ಟ್ರೈ ಮಾಡಿ, ತುಂಬಾ ಇಷ್ಟಪಡ್ತಾರೆ. ನಾನು ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.